ಅಂಕೋಲ ತಾಲೂಕಿನ ಕುಂಬಾರಕೇರಿಯ ಕದಂಬೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ದೀಪೋತ್ಸವವು ಎಲ್ಲರ ಗಮನ ಸೆಳೆಯಿತು. ಕುಂಬಾರಕೇರಿಯ ಕಂದಬೇಶ್ವರ ದೇವಾಲಯದಲ್ಲಿ ಮಣ್ಣಿನ ಹಣತೆಯಲ್ಲಿ ಬೆಳಗಿದ ದೀಪಾಲಂಕಾರ ನೋಡುಗರ ಕಣ್ಮನ ಸೆಳೆಯಿತು. ಮುಖ್ಯ ರಸ್ತೆಯಿಂದ ದೇವಸ್ಥಾನ ಸುತ್ತುವರಿದ ದೀಪಗಳ ಸಾಲು ನಕ್ಷತ್ರ ಪುಂಜಗಳಂತೆ ಕಂಡುಬಂದವು. ಆಯೋಜಿಸಿದ ಭಜನಾ ಕಾರ್ಯಕ್ರಮದಲ್ಲಿ ಚಿಣ್ಣರು ದೇವರ ನಾಮಾವಳಿಯನ್ನ ಹಾಡಿದ್ರು. ಜೊಯ್ಡಾ ತಾಲೂಕಿನ ವೈಜಗಾಂವ್ ಮತ್ತು ತೆರಗಾಳಿಯಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಹಳಿಯಾಳ ಜೊಯ್ಡಾ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆ, ವೈಜಗಾಂವ್, ತೆರೆಗಾಳಿ, ವೇಳಿಪ, ಕುಂಬೇಲಿ ಗ್ರಾಮದಲ್ಲಿ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಜಲಜೀವನ್ ಮಿಷನ್ ಯೋಜನೆಯಡಿ ನೀರನ್ನ ಪೂರೈಸಲಾಗುತ್ತಿದ್ದು, ಇದರಿಂದಾಗಿ ಮಹಿಳೆಯರಿಗೆ ಹೆಚ್ಚು ಸಹಾಯವಾಗಲಿದೆ ಎಂದರು. ಈ ಮೊದಲು ಜಗಲ್ಬೇಡ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನ ಉದ್ಘಾಟಿಸಿದ್ರು. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ವೈಜಗಾಂವ್ ಗ್ರಾಮದ 87 ಮನೆಗಳಿಗೆ ಹಾಗೂ ತೆರೆಗಾಳಿಯಲ್ಲಿ 53 ಮನೆಗಳಿಗೆ ನೀರು ಒದಗಿಸುವ ಯೋಜನೆ ಇದಾಗಿದೆ. ಈ ಸಂದರ್ಭದಲ್ಲಿ ಜೊಯ್ಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ, ತಹಶೀಲ್ದಾರ ಮಂಜುನಾಥ್ ಎಂ, ಜಿಲ್ಲಾ ಪಂಚಾಯತ್ ಇಲಾಖೆಯ ಇಜಾನ್ ಮೊಹಮ್ಮದ್, ಇಒ ಆನಂದ್ ಬಡಕುಂದ್ರಿ, ಶಿಂಗರಗಾಂವ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ಯಾಮ್ ಮೆಂಡೋನ್ಸಾ ಮೊದಲಾದವರು ಉಪಸ್ಥಿತರಿದ್ದರು. ಯಲ್ಲಾಪುರದ ಕಣ್ಣಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಳಿಕೇರಿಯಲ್ಲಿ ಸರ್ಕಾರಿ ಸಾರಿಗೆ ಬಸ್ಗಳು ನಿಲುಗಡೆ ಮಾಡದಿರುವುದನ್ನು ಖಂಡಿಸಿ 200ಕ್ಕೂ ಅಧಿಕ ಮಂದಿ ಹಾದುಹೋಗಿರುವ ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಸ್ಟಾಪ್ ಮಾಡ್ತಾರೆ. ನಿನ್ನೆ ನೀವೇ ಲಿಸ್ಟ್ ಕೊಟ್ಟಿರಿ, ಅದು ಅಷ್ಟು ಬಸ್ ಲಿಸ್ಟ್ ಕೊಟ್ಟಿರಿ, ಹೌದಾ? ಅವ್ರು ಸ್ಟಾಪ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನ್ ಮಾಡ್ತೀರಿ ಹೇಳ್ರಿ ನಮ್ಗೆ? ಎಲ್ಲ ಬಸ್ಸು ನಾನು ನಿನ್ನೆ ಮಾಡಿಸಿದ್ರೆ ಕೋಳಿಕೇರಿ ಮಾಡಿಸಿದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಕೋಳಿಕೇರಿ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಮತ್ತು ಸ್ಥಳೀಯ ಮುಖಂಡರು ಶಾಸಕ ಶಿವರಾಮ್ ಹೆಬ್ಬಾರ್, ಯಲ್ಲಾಪುರ ಡಿಪೋ ಮ್ಯಾನೇಜರ್, ಸಿಪಿಐ ಮತ್ತು ತಹಶೀಲ್ದಾರರ ಬಳಿ ಮನವಿ ಸಲ್ಲಿಸಿ ಬಸ್ ನಿಲುಗಡೆ ಕೋರಿ ಮನವಿ ಸಲ್ಲಿಸಿದ್ದು, ಬೇಡಿಕೆ ಈಡೇರದಿದ್ದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟಿಸುವುದಾಗಿ ಎಚ್ಚರಿಸಿದ್ರು. ಅದರಂತೆ ಬಸ್ ನಿಲುಗಡೆ ಸಮರ್ಪಕವಾಗಿ ಆಗದ ಕಾರಣ ಮಂಗಳವಾರ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಮಹಿಳೆಯರು, ಕಾರ್ಮಿಕರು ಕೆಲಕಾಲ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸಿ ಆಕ್ರೋಶವನ್ನ ಹೊರಹಾಕಿದ್ರು. ಕಣ್ಣಿಗೇರಿ ಪಂಚಾಯತ್ ಉಪಾಧ್ಯಕ್ಷನಾಗಿ ನಾನು ಇವತ್ತು ಎಷ್ಟು ಅರ್ಜಿ ಕೊಟ್ವಿ, ಏನು ಕೊಟ್ಟರು ಸರ್ ಇಲ್ಲಿ ಕಷ್ಟ ಪರಿಹಾರ ಆಗ್ತಲ್ಲ. ಬಸ್ಸಿಂದು ಏನಂದ್ರೆ ಇಲ್ಲಿ ಮನೆ ಸುಧಾ ಮಾಡಂತೇಳಿ ಮನೆ ಸುಧಾ ಕೊಡ್ತೇವೆ ಅಂತ ಹೇಳಿದೆವು. ಇಲ್ಲಿ ಉಳಿದು ಜೀವನ ಮಾಡ್ರಿ ಗೊತ್ತಾಗ್ತದೆ ನಿಮ್ಗೆ ಅಂದ್ರೆ ಒಂದು ಅರ್ಜಿ ಕೊಡ್ತೇವೆ, ಒಂದು ಆರ್ಡರ್ ಕಾಪಿ ಕೊಡ್ತಾರೆ ಸರ್. ಒಂದು ಆರ್ಡರ್ ಕಾಪಿ ಕೊಟ್ಟರೆ 2 ದಿವಸ ನಿಲ್ಸಂಗ್ ಮಾಡ್ತಾರೆ, ಮತ್ತೆ ಬಿಟ್ಟು ಹೋಗ್ತಾರೆ. ನಾನು ಸಿದ್ಧಿ ಸಂಘದ ಗೌರವ ಅಧ್ಯಕ್ಷ ಆಗಿ ಇಲ್ಲೇ ಇದ್ದೇನೆ. ಇಲ್ಲಿಯ ಪ್ರತಿದಿನ ಇಲ್ಲಿಯ ಜನರಿಗೆ ತುಂಬಾ ವೆಹಿಕಲ್ ತ್ರಾಸಿದೆ. ಬಸ್ಸುಗಳು, ಸರ್ಕಾರದ ಬಸ್ಸು ಹಲವಾರು ಬಸ್ಸುಗಳು ಇದ್ರೂ ಕೂಡ ಪ್ರಯಾಣಕ್ಕೆ ಲಭ್ಯವಿಲ್ಲದಂತ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿದೆ. ಮಳೆಗಾಲ, ಬೇಸಿಗೆ ಎಲ್ಲನೂ ಪ್ರತಿದಿನ ಇಲ್ಲಿಂದ ಯಲ್ಲಾಪುರ, ಅಂಕೋಲ, ಕಾರವಾರ ಹೋಗಿ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಜನರು ಉಬ್ಬಬೇಕು. ಈ ಕಡೆಯಲ್ಲೇ ಹೋದ್ರೆ ಕಲಘಟಗಿ, ಹುಬ್ಬಳ್ಳಿ, ಧಾರವಾಡ ಕಡೆಯಿಂದ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೇಕಾಗ್ತದೆ. ಅಲ್ಲಿ ಜನಗಳು ಬಂದ್ಕೊಂಡು ಅಲ್ಲಿ ನಮಗೆ ಅರ್ಧ ದಾರಿಯಲ್ಲಿ ಬಿಟ್ಕೊಂಡು ಬರ್ತಾರೆ ಬಸ್ಗಳು. ಯಾವುದೇ ಬಸ್ಸು ನಿಲುಗಡೆ ಇಲ್ಲದೆ ಬಹಳಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಯಲ್ಲಾಪುರ ಪಿಐ ಮತ್ತು ಯಲ್ಲಾಪುರ ಬಸ್ ಡಿಪೋ ಪ್ರಭಾರ ಘಟಕದ ವ್ಯವಸ್ಥಾಪಕ ಎಸ್ಎಂ ಕುರ್ತಕೋಟಿ ಪ್ರತಿಭಟನಾ ನಿರತರ ಮನವೊಲಿಸಲು ಹೆದ್ದಾರಿ ತಡೆ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿದ್ರು. ನಿಯಮಾನುಸಾರ ನಿಲುಗಡೆ ಇರುವ ಬಸ್ಸುಗಳನ್ನ ನಿಲ್ಲಿಸದ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಿಐ ರಂಗನಾಥ್ ನಿಲಮ್ಮನವರ್ ಹೇಳಿದ್ರು. ಪ್ರಭಾರ ಡಿಪೋ ಮ್ಯಾನೇಜರ್ ಕುರ್ತಕೋಟಿ ಮಾತನಾಡಿ, ಕಲಘಟಕಿ, ಹುಬ್ಬಳ್ಳಿ, ನವಲ್ಗುಂದ, ಅಂಕೋಲ ಇತರೆ ಘಟಕಗಳಿಗೆ ಬಸ್ ನಿಲುಗಡೆಗೆ ತಿಳಿಸಲಾಗುವುದು ಎಂದು ಪ್ರತಿಭಟನಾ ನಿರತರಿಗೆ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಗೇಶ್ ನಾರಾಯಣ್ ಗಾವಡೆ, ಸದಸ್ಯೆ ಲಕ್ಷ್ಮೀ ವಸಂತ್ ಪಾಟೀಲ್, ಗೌರವಾಧ್ಯಕ್ಷ ಜಾನ್ ಚಾಳಕೀಕರ್, ರಾಘು ಅಣ್ಣಪ್ಪ ಆಚಾರಿ, ನಾಗರಾಜ್ ಮಾರುತಿ ಪಾಟೀಲ್ ಹಾಗೂ ಪಿಎಸ್ಐಗಳಾದ ಶ್ಯಾಮ್ ಪಾವಸ್ಕರ್, ನಸ್ರೀನ್ ತಾಜ್ ಮೊದಲಾದವರು ಉಪಸ್ಥಿತರಿದ್ದರು. 6 ಗಂಟೆ ಮುಂದೆ ಕುಂದಿರ್ತೇವೆ, ಒಂದು ಬಸ್ ಸ್ಟಾಪ್ ಕೊಡೋದಿಲ್ಲ. ಹೈದರಾಬಾದ್ ಧರ್ಮಸ್ಥಳ ಐತ್ರಿ,
ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಊರಲ್ಲಿ. ಬಸ್ಸಿನ ಸಲುವಾಗಿ ಬಹಳ ತೊಂದರೆ ಆಗ್ತಾ ಇದೆ. ಅದು ಕಿರುವತ್ತಲ್ಲೇ ಇಳಿಬೇಕು, ಯಲ್ಲಾಪುರಲ್ಲೇ ಇಳಿಬೇಕು, ನಮ್ಗೆ ಇಲ್ಲೇ ಸ್ಟಾಪ್ ಕೊಡ್ಬೇಕು ಹೇಳಿ. ನಮ್ಗೆ ಬೈಲಿಗೆ ಬರ್ತಾರ ನಾವು ಸಿನ್ನೂರ್ ಬಸ್ಸಿಗೆ ಹತ್ತಿದ್ರೆ ನಮ್ ಸ್ಟಾಪ್ ಇಲ್ಲ, ನೀವು ಕೋಳಿಕೆರೆ ಹತ್ಬೇಡ್ರಿ, ಕೋಳಿಕೆರೆ ಹೊಸಳ್ಳಿ ಮೊದಲೇ ಸ್ಟಾಪ್ ಇಲ್ಲ, ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮ್ಗೆ ಇಳಿದು ಹೋಗ್ರಿ ಅಂತ ಹೇಳ್ತಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.